everyone, welcome to Maths class 7th standard part 1. Let's continue with the lesson congruence of triangles. In this class we are going to discuss about criteria for congruence of triangles. Criteria for congruence of triangles ಅಂದ್ರೆ ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳೋದಕ್ಕೆ ಯಾವ ಕ್ರೈಟೀರಿಯಾ ಮೇಲೆ ನಾವು ಪ್ರೂವ್ ಮಾಡಬಹುದು ಇವೆರಡು ಕಾಂಗ್ರುಯೆಂಟ್ ಅಂತ. ಫಸ್ಟ್ ಒನ್ ನೋಡಿ ಎಸ್ ಎಸ್ ಎಸ್. ಈ ಎಸ್ 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 ಕ್ರೈಟೀರಿಯಾವನ್ನು ನಾವು ಸೈಡ್ ಕ್ರೈಟೀರಿಯಾ ಅಂತ ಕರೀತೀವಿ. ಇಲ್ಲಿ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್ ಎರಡು ಕೂಡ ಟ್ರಯಾಂಗಲ್. ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ. So one side is equal to another side of the triangle. Next AC is equal to PR. AC is equal to PR. Then BC is equal to QR. BC is equal to QR. ನೋಡಿ ಈ ರೀತಿ ಮೂರು ಸೈಡು, one side of a triangle ಇನ್ನೊಂದು side of a triangle ಗೆ ಈಕ್ವಲ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಈ ರೀತಿ ಮೂರು ಸೈಡ್ ಆಫ್ ಎ ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲಿನ ಮೂರು ಸೈಡ್ಗೆ ಈಕ್ವಲ್ ಇದ್ರೆ ಅದನ್ನ ಸೈಡ್ ಕ್ರೈಟೀರಿಯಾ ಮೇಲೆ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ನಾವು ಬರಿಬಹುದು. ಯಾವ ಕ್ರೈಟೀರಿಯಾ ಮೇಲೆ? ಎಸ್ 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 ಕ್ರೈಟೀರಿಯಾ ಅಂದ್ರೆ ಸೈಡ್. ಓಕೆ. ಸೆಕೆಂಡ್ ಕ್ರೈಟೀರಿಯಾ ಅಂದ್ರೆ ಎಸ್ ಎ ಎಸ್ ಅಂದ್ರೆ ಸೈಡ್ ಆಂಗಲ್ ಸೈಡ್. ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ನಾವು ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಕ್ರೈಟೀರಿಯಾ. ಒನ್ ಸೈಡ್ ಈಕ್ವಲ್ ಇರುತ್ತೆ, ಇನ್ನೊಂದು ಸೈಡ್ಗೆ ಈಕ್ವಲ್ ಇರುತ್ತೆ. ಬಟ್ ಒಂದು ಆಂಗಲ್ ಅಂದ್ರೆ ಎರಡು ಈಕ್ವಲ್ ಇರೋ ಸೈಡಿನ ಮಧ್ಯದ ಆಂಗಲ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಸೈಡ್ ಆಂಗಲ್ ಸೈಡ್ ಅಂದ್ರೆ ಎಕ್ಸ್ ಝೆಡ್ ಈಸ್ ಈಕ್ವಲ್ ಟು ಎಲ್ ಎನ್, ದೆನ್ ವೈ ಝೆಡ್ ಈಸ್ ಈಕ್ವಲ್ ಟು ಎಂ ಎನ್. ಯಾವ ಆಂಗಲ್ ಈಕ್ವಲ್ ಇರೋದು? ಆಂಗಲ್ ಝೆಡ್ ಈಸ್ ಈಕ್ವಲ್ ಟು ಆಂಗಲ್ ಎನ್. ಸೊ ಯಾವ ಕ್ರೈಟೀರಿಯಾ ಮೇಲೆ? ಸೈಡ್ ಆಂಗಲ್ ಸೈಡ್. ದೇರ್ಫೋರ್ ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎಲ್ ಎಂ ಎನ್ ಅಂತ ಬರೀತೀವಿ. ಸೊ ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ. ಥರ್ಡ್ ಕ್ರೈಟೀರಿಯಾ ಯಾವುದು ಅಂದ್ರೆ ಎ ಎಸ್ ಎ ಕ್ರೈಟೀರಿಯಾ, ದಟ್ ಈಸ್ ಆಂಗಲ್ ಸೈಡ್ ಆಂಗಲ್. ಅಂದ್ರೆ ಎರಡು ಆಂಗಲ್ ಈಕ್ವಲ್ ಇರುತ್ತೆ ಒಂದು ಟ್ರಯಾಂಗಲ್ ಅಲ್ಲಿ, ಅದೇ ರೀತಿನಲ್ಲಿ ಒಂದು ಸೈಡ್ ಈಕ್ವಲ್ ಇರುತ್ತೆ. ಸೊ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ವೈ, ಆಂಗಲ್ ಆರ್ ಇಸ್ ಈಕ್ವಲ್ ಟು ಆಂಗಲ್ ಝೆಡ್ ಅಂಡ್ ಪಿ ಆರ್ ಇಸ್ ಈಕ್ವಲ್ ಟು ವೈ ಝೆಡ್. ಎರಡು ಆಂಗಲ್ ಒಂದು ಸೈಡ್ ಇದ್ರೆ ದೇರ್ಫೋರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎಕ್ಸ್ ವೈ ಝೆಡ್ ಅಂತ ಬರೀತೀವಿ. ಯಾವ ಕ್ರೈಟೀರಿಯಾ ಮೇಲೆ? ಆಂಗಲ್ ಸೈಡ್ ಆಂಗಲ್, ದಟ್ ಈಸ್ ಎ ಎಸ್ ಎ ಕ್ರೈಟೀರಿಯಾ. ಸೊ ಮೂರು ಕ್ರೈಟೀರಿಯಾಗಳಿರ್ತವೆ. ಸೈಡ್ ಅಂದ್ರೆ ಮೂರು ಸೈಡು ಈಕ್ವಲ್ ಇರಬೇಕು. ಎಸ್ ಎ ಎಸ್ ಅಂದ್ರೆ ಎರಡು ಸೈಡು ಒಂದು ಆಂಗಲ್ ಈಕ್ವಲ್ ಇರಬೇಕು ಎರಡು ಟ್ರಯಾಂಗಲ್ ಅಲ್ಲಿ. ಇನ್ನು ಎ ಎಸ್ ಎ ಅಂದ್ರೆ ಎರಡು ಆಂಗಲ್ ಒಂದು ಸೈಡ್ ಈಕ್ವಲ್ ಇದ್ರೆ ಅದನ್ನ ನಾವು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಈ ಮೂರು ಕ್ರೈಟೀರಿಯಾ ಮೇಲೆ ಕ್ವೆಶನ್ಸ್ ಇರುತ್ತೆ. So let's go for exercise. Let's solve exercise 7.2. Exercise 7.2 first question. Which congruence criterion do you see in the following ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಕ್ರೈಟೀರಿಯಾನ ಕೊಟ್ಟಿದ್ದಾರೆ, ಅದು ಯಾವ ಕ್ರೈಟೀರಿಯಾ ಅಂತ ನಾವು ಫೈಂಡ್ ಔಟ್ ಮಾಡಿ ಬರಿಬೇಕಾಗುತ್ತೆ. ಗಿವನ್ AC is equal to DF. ನೋಡಿ AC is equal to DF ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ AB is equal to DE. AB is equal to DE. ಅದೇ ರೀತಿ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್. ನೋಡಿ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಅಂತ ಕೇಳಿದ್ದಾರೆ. ಸೊ ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಇ ಎಫ್. ಇಲ್ಲಿ ನಾವು ಯಾವ ಕ್ರೈಟೀರಿಯಾವನ್ನ ನೋಡ್ತೀವಿ? ಮೂರೂ ಸೈಡ್ ಈಕ್ವಲ್ ಇರೋದ್ರಿಂದ ಇದು ಸೈಡ್ ಕ್ರೈಟೀರಿಯಾ ಅಲ್ವಾ? ಮೂರು ಸೈಡ್ ಈಕ್ವಲ್ ಇದೆ, ಎಸ್ 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 ಕ್ರೈಟೀರಿಯಾ ಆಫ್ ಕಾಂಗ್ರುಯೆನ್ಸ್ ಅಂತ ಬರೀತೀವಿ. ನೆಕ್ಸ್ಟ್ ಒನ್ ನೋಡಿ, ಗಿವನ್ ಝೆಡ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಪಿ. ನೋಡಿ ZX is equal to RP. one side ಆಯ್ತಾ? RQ ನೋಡಿ RQ is equal to ZY. ಇಲ್ಲಿ ಒಂದು. ನೆಕ್ಸ್ಟ್ ಆಂಗಲ್ PRQ ನೋಡಿ ಆಂಗಲ್ PRQ is equal to XYZ. ನೋಡಿ ಎರಡು ಸೈಡು ಅದರ ನಡುವಿನ ಆಂಗಲ್ ಈಕ್ವಲ್ ಇದೆ.
Therefore, triangle PQR is congruent to triangle XYZ ಅಂತ ಇದೆ. So, side angle side criteria ಅಲ್ವಾ, ಎರಡು ಸೈಡು ಒಂದು ಆಂಗಲ್ ಈಕ್ವಲ್ ಇದ್ರೆ ಸೈಡ್ ಆಂಗಲ್ ಸೈಡ್ ಕ್ರೈಟೀರಿಯಾ ಅಂತ ಬರಿತೀವಿ. ನೆಕ್ಸ್ಟ್ ಒನ್, ಗಿವನ್ ಆಂಗಲ್ MLN is equal to FGH. ಈ ಆಂಗಲ್ಗೆ ಈಕ್ವಲ್ ಆಗಿದೆ. ನೆಕ್ಸ್ಟ್ ಆಂಗಲ್ NML is equal to angle GFH. Then ML is equal to FG. ML is equal to FG. ನೋಡಿ ಎರಡು ಆಂಗಲ್ ಒಂದು ಸೈಡ್ ಈಕ್ವಲ್ ಇದೆ. ಸೊ ಟ್ರಯಾಂಗಲ್ LMN is congruent to triangle GFH ಅಂತ ಇದೆ. ಯಾವ ಕ್ರೈಟೀರಿಯಾ? ಆಂಗಲ್ ಸೈಡ್ ಆಂಗಲ್. ಸೊ ದಟ್ ಈಸ್ ASA ಕ್ರೈಟೀರಿಯಾ ಆಫ್ ಕಾಂಗ್ರುಯೆನ್ಸ್. ಹೌದಲ್ವಾ? ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, ಗಿವನ್ EB is equal to DB. ನೋಡಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. EB is equal to DB, AE is equal to BC, angle A is equal to angle C 90 degree ಅಂತ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲ್ ABE is congruent to triangle CBD. ಬಟ್ ಇದು ಸ್ಪೆಷಲ್ ಕೇಸ್. ಯಾಕೆ ಅಂದರೆ ಎರಡು ಸೈಡು ಒಂದು ಆಂಗಲ್ ಇದೆ ಅಂದ್ಬಿಟ್ಟು ನಾವು SAS ಅಂತ ಬರೆಯೋಕ್ಕಾಗಲ್ಲ. ಇಲ್ಲಿ ಆಂಗಲ್ ಅನ್ನು ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ 90 ಡಿಗ್ರಿ ಅಂತ. ಸೊ ಇದನ್ನ ನಾವು ಯಾವ ಕ್ರೈಟೀರಿಯಾ ಅಂತ ಬರಿತೀವಿ ಅಂದರೆ RHS ಕ್ರೈಟೀರಿಯಾ ಅಂತ ಬರಿತೀವಿ. ಓಕೆ, RHS ಅಂದರೆ ಏನು? R ಅಂದರೆ ಒಂದು ರೈಟ್ ಆಂಗಲ್ 90 ಡಿಗ್ರಿ ಇದೆಯಲ್ಲ ಅದಕ್ಕೋಸ್ಕರ. H ಅಂದರೆ ನೋಡಿ ಹೈಪೋಟಿನಸ್. ಹೈಪೋಟಿನಸ್ ಎರಡು ಈಕ್ವಲ್ ಇದೆ. ಎಸ್ ಅಂದರೆ ಸೈಡ್, ಒನ್ ಸೈಡ್ ಈಕ್ವಲ್ ಇದೆ. ಸೊ ಈ ಒಂದು ಕ್ರೈಟೀರಿಯಾವನ್ನು ನಾವು RHS ಕ್ರೈಟೀರಿಯಾ ಅಂತ ಕರಿತೀವಿ. ರೈಟ್ ಆಂಗಲ್, ಹೈಪೋಟಿನಸ್ ಅಂಡ್ ಸೈಡ್ ಇವು ಮೂರು ಈಕ್ವಲ್ ಇದ್ರೆ, ಅದು 90 ಡಿಗ್ರಿ ಇದ್ರೆ ಮಾತ್ರನೇ ಈ ಒಂದು RHS ಕ್ರೈಟೀರಿಯಾ ಬರುತ್ತೆ. ಸಾಮಾನ್ಯವಾಗಿ ಎರಡು ಸೈಡು ಒಂದು ಆಂಗಲ್ ಇದ್ರೆ SAS ಕ್ರೈಟೀರಿಯಾ ಅಂತ ಬರಿತೀವಿ. ಓಕೆ, ಸೆಕೆಂಡ್ ಕ್ವೆಶ್ಚನ್, you want to show that triangle ART is congruent to triangle PEN ಅಂತ ಇದೆ. ಫಸ್ಟ್ ಒನ್ ಅದರಲ್ಲಿ if you have to use SSS criterion then you need to show ಅಂದ್ಬಿಟ್ಟು ಈ ರೀತಿ ಎರಡು ಟ್ರಯಾಂಗಲ್ ಅನ್ನು ಕೊಟ್ಟಿದ್ದಾರೆ, ART ಮತ್ತೆ PEN ಅಂತ. ಇದರಲ್ಲಿ ನೀವು ಮೂರು ಸೈಡ್ಸ್ ಅನ್ನ ಈಕ್ವಲ್ ಅಂತ ತೋರಿಸ್ಬೇಕು ಅಂದ್ರೆ ಸೈಡ್ಗೆ ARಗೆ ಯಾವ ಸೈಡ್ ಈಕ್ವಲ್ ಇರುತ್ತೆ ನೋಡಿ, ARಗೆ ಯಾವ ಸೈಡ್ ಈಕ್ವಲ್ ಇರುತ್ತೆ? PE ಈಕ್ವಲ್ ಇರುತ್ತೆ. ನೆಕ್ಸ್ಟ್ RTಗೆ ಯಾವ ಸೈಡ್ ಈಕ್ವಲ್ ಇರುತ್ತೆ? EN ಈಕ್ವಲ್ ಇರುತ್ತೆ. ನೆಕ್ಸ್ಟ್ ATಗೆ PN ಈಕ್ವಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಇಫ್ ಇಟ್ ಈಸ್ ಗಿವನ್ ದಟ್ ಆಂಗಲ್ T is equal to angle N and you are to use SAS criterion, you need to have, ಇಲ್ಲಿ ಒಂದು ಆಂಗಲ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂಥ ಎರಡು ಸೈಡ್ ಈಕ್ವಲ್ ಅಂತ ನಾವು ತೋರಿಸ್ಬೇಕು. ಈಗ ಆಲ್ರೆಡಿ ಇಲ್ಲಿ ಈ ಎರಡು ಸೈಡಿನ ಮಧ್ಯದ ಆಂಗಲ್ ಅನ್ನು ಕೊಟ್ಟಿರೋದ್ರಿಂದ RT is equal to EN, then PN is equal to AT ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, if it is given that AT is equal to PN, ನೋಡಿ AT is equal to PN and you are to use ASA criterion, you need to have, ನೋಡಿ ಎರಡು ಆಂಗಲ್ ಅನ್ನು ಬರಿಬೇಕಾಗುತ್ತೆ. ಕೊಟ್ಟಿರುವಂಥ ಸೈಡ್ ಯಾವುದು? AT is equal to PN ಅಂತ ಕೊಟ್ಟಿದ್ದಾರೆ. ಸೊ ಆಂಗಲ್ T is equal to angle N, ಇನ್ನೊಂದು ಆಂಗಲ್ ಅನ್ನು ತೋರಿಸೋದಾದ್ರೆ ಆಂಗಲ್ A is equal to angle P. So this is angle side angle criteria. Third question, you have to show that triangle AMP is congruent to triangle AMQ in the following proof. Supply the missing reasons ಅಂತ. ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ, ರೀಸನ್ಸ್ ಅನ್ನು ನಾವು ಬರಿಬೇಕು. ಯಾವ ಎರಡು ಟ್ರಯಾಂಗಲ್ ಈಕ್ವಲ್ ಅಂತ ಹೇಳಿದರೆ ಟ್ರಯಾಂಗಲ್ AMP is congruent to triangle AMQ.
ಸೊ ಫಸ್ಟ್ ಸ್ಟೆಪ್ ಏನು ಕೇಳಿದರೆ ಪಿ ಎಮ್ ಇಸ್ ಈಕ್ವಲ್ ಟು ಕ್ಯೂ ಎಮ್. ನೋಡಿ, ಪಿ ಎಮ್ ಇಸ್ ಈಕ್ವಲ್ ಟು ಕ್ಯೂ ಎಮ್ ಅವರೇ ಮಾರ್ಕ್ ಮಾಡಿರೋದ್ರಿಂದ ವಾಟ್ ಈಸ್ ದ ರೀಸನ್ ಇಟ್ ಈಸ್ ಗಿವನ್. ನೆಕ್ಸ್ಟ್ ಆ್ಯಂಗಲ್ ಪಿ ಎಮ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಎಮ್ ಎ, ಇದನ್ನು ಕೂಡ ಮಾರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಪಿಕ್ಚರಲ್ಲೇ ಕೊಟ್ಟಿರೋದ್ರಿಂದ ಆಲ್ರೆಡಿ ಇದನ್ನು ಗಿವನ್ ಅಂತ ಬರಿತೀವಿ. ನೆಕ್ಸ್ಟ್ ಒನ್ ಎ ಎಮ್ ಇಸ್ ಈಕ್ವಲ್ ಟು ಎ ಎಮ್. ನೋಡಿ, ಎರಡೂ ಟ್ರಯಾಂಗಲ್ಗೆ ಎ ಎಮ್ಮು ಕಾಮನ್ ಸೈಡ್, ಸೊ ಅದಕ್ಕೆ ನಾವಿಲ್ಲಿ ಕಾಮನ್ ಅಂತ ಬರಿತೀವಿ. ಎ ಎಮ್ ಇಸ್ ಈಕ್ವಲ್ ಟು ಎ ಎಮ್ ಬಿಕಾಸ್ ಇಟ್ ಈಸ್ ಎ ಕಾಮನ್ ಸೈಡ್. ದೇರ್ ಫೋರ್ ಟ್ರಯಾಂಗಲ್ ಎ ಎಮ್ ಪಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎ ಎಮ್ ಕ್ಯೂ. ಯಾಕೆ ಅಂದರೆ ನೋಡಿ, ಎರಡು ಸೈಡು ಒಂದು ಆ್ಯಂಗಲ್ ಇರೋದ್ರಿಂದ ಎಸ್ ಎ ಎಸ್ criteria. Upon SAS criteria, these two triangles are congruent ಅಂತ ನಾವು ರೀಸನ್ ಅನ್ನು ಬರೆದಿದ್ದೀವಿ. ಫೋರ್ತ್ ಕ್ವೆಶ್ಚನ್, ಇನ್ ಟ್ರಯಾಂಗಲ್ ABC, A is equal to 30 degree, B is equal to 40 degree and C is equal to 110 degree. In triangle PQR, P is equal to 30 degree, Q is equal to 40 degree and R is equal to 110 degree. A student says that triangle ABC is congruent to triangle PQR by AAA congruence criterion. Is he justified? Why or why not ಅಂತ ಕೇಳಿದರೆ no, because ನಾವು ಎಲ್ಲೂ ಆ್ಯಂಗಲ್ ಕ್ರೈಟೀರಿಯಾನ ನೋಡೇ ಇಲ್ಲ. ನೋಡಿರೋದು ಮೂರೇ ಕ್ರೈಟೀರಿಯಾ, ಸೈಡ್ ಇನ್ನೊಂದು ಸೈಡ್ ಆ್ಯಂಗಲ್ ಇದೆ ಹೊರತು ಮೂರು ಆ್ಯಂಗಲ್ ಈಕ್ವಲ್ ಇರುವಂಥ ಕ್ರೈಟೀರಿಯಾ ಇಲ್ಲ. ಸೊ ಹಾಗಾಗಿ ನೋ, ಬಿಕಾಸ್ ದೇರ್ ಈಸ್ ನೋ ಆ್ಯಂಗಲ್ ಕ್ರೈಟೀರಿಯನ್ ಆಫ್ ಕಾಂಗ್ರುಯೆನ್ಸ್ ಅಲ್ವಾ, ಈ ಕ್ರೈಟೀರಿಯಾನೇ ಇಲ್ಲ. ಸೊ ಹಾಗಾಗಿ ಅದು ಈಕ್ವಲ್ ಇದ್ರೂ ಕೂಡ ನಾವು ಕಾಂಗ್ರುಯೆಂಟ್ ಅಂತ ಹೇಳಕ್ಕಾಗಲ್ಲ. ಓಕೆನಾ. ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ಏನು ಕೇಳಿದರೆ, ಇನ್ ದ ಫಿಗರ್ ದ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್, ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆರ್ ಮಾರ್ಕ್ಡ್. ವಿ ಕ್ಯಾನ್ ರೈಟ್ ಟ್ರಯಾಂಗಲ್ RAT ಕಾಂಗ್ರುಯೆಂಟ್ ಟು ವಾಟ್, ವಿಚ್ ಟ್ರಯಾಂಗಲ್ ಅಂತ ಕೇಳಿದರೆ ಫಸ್ಟ್ ಒನ್ನು ನಾವು ಕಾಂಗ್ರುಯೆಂಟ್ ಪಾರ್ಟ್ಸ್ ಅನ್ನು ಮಾರ್ಕ್ ಮಾಡ್ಕೊಂಡು ಬಿಡೋಣ. ಇಲ್ಲೇನು ಕೇಳಿದರೆ RAT ಅಲ್ವಾ, ಈಸ್ ಈಕ್ವಲ್ ಟು ನೋಡಿ, ಮೂರು ಆ್ಯಂಗಲನ್ನು ಮಾರ್ಕ್ ಮಾಡಿದ್ದಾರೆ, ಎರಡು ಸೈಡನ್ನು ಮಾರ್ಕ್ ಮಾಡಿದ್ದಾರೆ. ಸೊ AT ಈಸ್ ಈಕ್ವಲ್ ಟು NO, AT ಈಸ್ ಈಕ್ವಲ್ ಟು ON ಅಥವಾ NO. ಇನ್ನು ನೆಕ್ಸ್ಟು ಇನ್ನೊಂದು ಸೈಡ್ ಯಾವುದು, AR ಈಸ್ ಈಕ್ವಲ್ ಟು OM, AR ಈಸ್ ಈಕ್ವಲ್ ಟು OM. ಇವೆರಡರಲ್ಲಿ ಯಾವುದಾದ್ರೂ ಆ್ಯಂಗಲನ್ನು ನೀವು ತಗೊಳ್ಳಿ. ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ O, ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ O ಅಂತಾದರೂ ತಗೊಳ್ಳಿ, ಅಥವಾ ಆ್ಯಂಗಲ್ T ಈಸ್ ಈಕ್ವಲ್ ಟು ಆ್ಯಂಗಲ್ N ಆರ್ ಆ್ಯಂಗಲ್ M ಈಸ್ ಈಕ್ವಲ್ ಟು ಆ್ಯಂಗಲ್ R. ಸೊ ಯಾವುದಾದ್ರೂ ತಗೋಬಹುದು. ಸೊ ಟ್ರಯಾಂಗಲ್ RAT ಈಸ್ ಕಾಂಗ್ರುಯೆಂಟ್ ಟು, ನೋಡಿ ಉಲ್ಟಾ. ಸೊ AT ಈಸ್ ಈಕ್ವಲ್ ಟು ಯಾವುದಕ್ಕೆ, ONಗೆ. ಹಾಗಾಗಿ ONM ಅಂತಾದರೂ ಬರಿಬೋದು, MON ಅಂತಾದರೂ ಬರಿಬಹುದು. ಸೊ ONM ಅಂತ ಬರೆಯೋಣ. ONM ನೋಡಿ, ಟ್ರಯಾಂಗಲ್ AT ಈಸ್ ಈಕ್ವಲ್ ಟು MON ಅಂತ ಬರೆಯೋಣ. AT ಈಸ್ ಈಕ್ವಲ್ ಟು ON, AR ಈಸ್ ಈಕ್ವಲ್ ಟು MO, ದೆನ್ ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ O. ನೋಡಿ ಕರೆಕ್ಟಾಗಿ ಸೈಡ್ ಈಕ್ವಲ್ ಇರೋದ್ರಿಂದ ಟ್ರಯಾಂಗಲ್ RAT ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ MON ಅಂತ ನಾವು ಬರಿಬಹುದು. ಸಿಕ್ಸ್ ಕ್ವೆಶ್ಚನ್, ಕಂಪ್ಲೀಟ್ ದ ಕಾಂಗ್ರುಯೆನ್ಸ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಇಲ್ಲಿ ಎರಡು ಫಿಗರ್ ಅನ್ನು ಕೊಟ್ಟು ಟ್ರಯಾಂಗಲ್ BCA ನೋಡಿ, ಟ್ರಯಾಂಗಲ್ BCA ಈಸ್ ಕಾಂಗ್ರುಯೆಂಟ್ ಟು ಯಾವ ಟ್ರಯಾಂಗಲ್ಲು, ನೋಡಿ ಇಲ್ಲೂ B ಇರೋದ್ರಿಂದ ಫಸ್ಟು ಕಾಮನ್ನು B ನ ಬರ್ಕೊಳ್ಳೋಣ. ನೆಕ್ಸ್ಟು ಆ್ಯಂಗಲ್ C ಈಸ್ ಈಕ್ವಲ್ ಟು ಆ್ಯಂಗಲ್ T. ಸೊ T ಇಲ್ಲೂ A 90 ಇರೋದ್ರಿಂದ ಇಲ್ಲೂ A 90 ಇರುತ್ತೆ, A ಕಾಮನ್ ಆ್ಯಂಗಲ್. ಸೊ BTA, ಟ್ರಯಾಂಗಲ್ BCA ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ BTA ಅಂತ ಬರಿಬೋದು. ನೆಕ್ಸ್ಟ್ ಒನ್ ಟ್ರಯಾಂಗಲ್ QRS ನೋಡಿ, ಟ್ರಯಾಂಗಲ್ QRS ಈಸ್ ಕಾಂಗ್ರುಯೆಂಟ್ ಟು, ಸೊ Qನೇ ಈಕ್ವಲ್ ಇರೋದ್ರಿಂದ Q
ಓಕೆ, ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು ನೆಕ್ಸ್ಟು ಆರ್ಗೆ ಆಪೋಸಿಟ್ ಆ್ಯಂಗಲ್ ಪಿ, ಸೊ ಕ್ಯೂ ಪಿ, ಎಸ್ಗೆ ಟಿ. ಸೊ ಟ್ರಯಾಂಗಲ್ ಕ್ಯೂ ಆರ್ ಎಸ್ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಕ್ಯೂ ಪಿ ಟಿ ಅಂತ ಬರಿಬಹುದು. 7th question. In a squared sheet, draw two triangles of equal areas such that first one, the triangles are congruent, the triangles are not congruent. What can you say about their perimeters ಅಂತ ಕೇಳಿದರೆ, ಸ್ಕ್ವೇರ್ ಶೀಟ್ ಅಂದರೆ ನೀವು ಗ್ರಾಫ್ ಶೀಟನ್ನು ಬೇಕಾದರೂ ತಗೊಳ್ಬಹುದು. ನಾನಿಲ್ಲಿ ರಫ್ ಸ್ಕೆಚಲ್ಲಿ ತೋರಿಸ್ತೀನಿ ನೋಡಿ. ಸ್ಕ್ವೇರ್ ಶೀಟ್ ಅಂತಂದರೆ ಈ ರೀತಿ ಗ್ರಾಫ್ ಶೀಟನ್ನು ತಗೊಂಡು ಒಂದು ಸಿ ಪಾಯಿಂಟನ್ನು ಸೆಂಟರ್ ಆಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೊಂದು ಈ ರೀತಿ ಲೈನನ್ನು ನಾವು ಹೇಳ್ಕೊಳ್ಳೋಣ. ಓಕೆನಾ, ಇದು ಸಿ ಪಾಯಿಂಟ್. ಓಕೆ, ಸೊ ಇಲ್ಲೀಗ ಎ ಬಿ ಸಿ ಡಿ ಇದನ್ನು ಇ ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ನಮಗೀಗ ಎರಡು ಟ್ರಯಾಂಗಲ್ ಸಿಕ್ಕಿದೆ ನೋಡಿ, ಡಿ ಒಂದು ಮತ್ತು ಸಿ, ಇವೆರಡು ರೈಟ್ ಆ್ಯಂಗಲ್. ಬಿಕಾಸ್ ಸ್ಕ್ವೇರ್ ಅಂತಂದರೆ ನಮಗೆ 90 ಡಿಗ್ರಿನೇ ಬರುತ್ತೆ. ಸೊ ಇದು ಹೈಪೋಟಿನಸ್ ಆ್ಯಂಡ್ ಒನ್ ಸೈಡ್ ಅಲ್ವಾ. ಮಿಡ್ ಪಾಯಿಂಟ್ ಅಂದರೆ ಇದು ಒಂದು ಸೈಡ್ ಆಗಿರುತ್ತೆ, ಇದು ಹೈಪೋಟಿನಸ್ ಆಗಿರುತ್ತೆ. ಸೊ ಟ್ರಯಾಂಗಲ್ಸ್ ಎರಡು ಕಾಂಗ್ರುಯೆಂಟ್ ಅಂದರೆ ನೋಡಿ, RHS ಕ್ರೈಟೀರಿಯಾ ಮೇಲೆ ಇಲ್ಲಿ 90 ಡಿಗ್ರಿ 90 ಡಿಗ್ರಿ. ಸೊ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಬರೀಬಹುದು. DE ಈಸ್ ಈಕ್ವಲ್ ಟು EC, DE ಈಸ್ ಈಕ್ವಲ್ ಟು EC, ದೆನ್ AE ಈಸ್ ಈಕ್ವಲ್ ಟು BE ಬಿಕಾಸ್ ಅವೆರಡು ಹೈಪೋಟಿನಸ್. ಸೊ ಯಾವ ಒಂದು ಕ್ರೈಟೀರಿಯಾ ಮೇಲೆ, RHS ಕ್ರೈಟೀರಿಯಾ ಮೇಲೆ ಇವೆರಡನ್ನು ನಾವು ಕಾಂಗ್ರುಯೆಂಟ್ ಅಂತ ಬರಿಬೋದು. ಟ್ರಯಾಂಗಲ್ ADE ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ BEC. ಸೊ ನೆಕ್ಸ್ಟ್ ಒನ್, ವಾಟ್ ಕ್ಯಾನ್ ಯು ಸೇ ಅಬೌಟ್ ದೇರ್ ಪೆರಿಮೀಟರ್ಸ್? ಇವೆರಡು ಕಾಂಗ್ರುಯೆಂಟ್ ಅಂದರೆ ಆಬ್ವಿಯಸ್ಲಿ ಪೆರಿಮೀಟರ್ ವಿಲ್ ಬಿ ಈಕ್ವಲ್. ಓಕೆ, ಇನ್ನು ನೆಕ್ಸ್ಟು ದ ಟ್ರಯಾಂಗಲ್ಸ್ ಆರ್ ನಾಟ್ ಕಾಂಗ್ರುಯೆಂಟ್. ನೋಡಿ, ಈ ಒಂದು ಟ್ರಯಾಂಗಲನ್ನು ನೀವು ತಗೊಂಡ್ರೆ ಇವೆರಡು ಕಾಂಗ್ರುಯೆಂಟ್ ಆಗಿರಲ್ಲ. ಯಾಕೆಂದರೆ ಇಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ ನಿಮಗೆ ಆ್ಯಂಗಲ್ಸು ಸಪ್ರೇಟಾಗಿ ಸಿಗುತ್ತೆ, ಬೇರೆ ರೀತಿಯಲ್ಲಿ ಸಿಗುತ್ತೆ. ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಸಿಗ್ತವೆ ನಿಮಗೆ. ಸೊ ಹಾಗಾಗಿ ಇವೆರಡು ಟ್ರಯಾಂಗಲ್ಸನ್ನು ನಾವು ಕಾಂಗ್ರುಯೆಂಟ್ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಪೆರಿಮೀಟರ್ ವಿಲ್ ಬಿ ಡಿಫ್ರೆಂಟ್. ಸೊ ಪೆರಿಮೀಟರ್ ವಿಲ್ ಬಿ ಡಿಫ್ರೆಂಟ್ ಅಂತ ನಾವು ಬರಿಬಹುದು. ಈ ಒಂದು ಕ್ವೆಶನ್ನು ನಿಮಗೆ ಅರ್ಥ ಆಗಲಿ ಕಾನ್ಸೆಪ್ಟ್ ಅಂತ ಕೊಟ್ಟಿರ್ತಾರೆ. ಎಕ್ಸಾಮ್ ವೈಸ್ ಇದೇನಂತ ಇಂಪಾರ್ಟೆಂಟ್ ಕ್ವೆಶನ್ ಅಲ್ಲ. ಓಕೆ, 8th question ನೋಡೋದಾದ್ರೆ, ಡ್ರಾ ಎ ರಫ್ ಸ್ಕೆಚ್ ಆಫ್ ಟೂ ಟ್ರಯಾಂಗಲ್ಸ್ ಸಚ್ ದಟ್ ದೇ ಹ್ಯಾವ್ 5 pairs ಆಫ್ ಕಾಂಗ್ರುಯೆಂಟ್ ಪಾರ್ಟ್ಸ್ ಬಟ್ ಸ್ಟಿಲ್ ದ ಟ್ರಯಾಂಗಲ್ಸ್ ಆರ್ ನಾಟ್ ಕಾಂಗ್ರುಯೆಂಟ್. 5 parts ಈಕ್ವಲ್ ಇರಬೇಕಂತೆ, ಆದ್ರೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಇರಬಾರ್ದು. ಈ ರೀತಿ ಟ್ರಯಾಂಗಲ್ಸನ್ನು ನೀವು ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ರಫ್ ಸ್ಕೆಚನ್ನು ಹಾಕ್ಕೊಂಡಿದ್ದೀನಿ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ತೊಗೊಂಡಿದ್ದೀನಿ, ಇನ್ನೊಂದು ನಾರ್ಮಲ್ ಟ್ರಯಾಂಗಲನ್ನು. ನೀವು ಯಾವ ಟ್ರಯಾಂಗಲ್ ಬೇಕಾದರೂ ತೊಗೋಬಹುದು. ಇದನ್ನು ABC ಅಂತ ನೇಮ್ ಕೊಡೋಣ, ಇದನ್ನು PQR ಅಂತ ನೇಮ್ ಕೊಡೋಣ. ನಮಗೆ ಇಲ್ಲಿ 5 ಈಕ್ವಲ್ ಪಾರ್ಟ್ಸ್ ಸಿಗಬೇಕು, ಬಟ್ ಇವೆರಡು ಕಾಂಗ್ರುಯೆಂಟ್ ಅಂತ ನಾವು ಪ್ರೂವ್ ಮಾಡಬಾರ್ದು. ಓಕೆನಾ, ಸೊ ಇಲ್ಲಿ ನಾವೇನಂತ ಹೇಳಬಹುದು, AC ಈಸ್ ಈಕ್ವಲ್ ಟು QR. ನೋಡಿ, ಸೇಮ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ AC ಈಸ್ ಈಕ್ವಲ್ ಟು QR ಅಂತ ಬರೀಬಹುದು. ಬಟ್ ಇವೆರಡು ಹೈಪೋಟಿನಸ್ ಅಲ್ಲ, ಯಾಕೆಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲ. AC ಈಸ್ ಈಕ್ವಲ್ ಟು QR. ಇನ್ನು ನೆಕ್ಸ್ಟು ಆ್ಯಂಗಲ್ BC ಈಸ್ ಈಕ್ವಲ್ ಟು PR ಅಂತ ಬರಿಬೋದು. BC ಈಸ್ ಈಕ್ವಲ್ ಟು PR, BC ಈಸ್ ಈಕ್ವಲ್ ಟು PR. ಬಟ್ ಇಲ್ಲಿ 90 ಡಿಗ್ರಿ ಇದೆ. ನಾವು ಪ್ರೂವ್ ಮಾಡಬೇಕಾಗಿರೋದು ಏನು, ಇವೆರಡರ ನಡುವಿನ ಆ್ಯಂಗಲನ್ನು ನಾವು ಬರೆದ್ರೆ ಸೈಡ್ ಆ್ಯಂಗಲ್ ಸೈಡ್ ಕ್ರೈಟೀರಿಯಾ ಪಾಸ್ ಆಗಿಬಿಡುತ್ತೆ. ಸೊ ನಾವು ಇದನ್ನು ಬರಿಬಾರ್ದು. ಈಗ ಇನ್ನೊಂದು ಆ್ಯಂಗಲ್ ಸೈಡ್ ಆ್ಯಂಗಲ್ ಕ್ರೈಟೀರಿಯಾ, RHS ಕ್ರೈಟೀರಿಯಾ, ಇನ್ನೊಂದು ಕ್ರೈಟೀರಿಯಾ ಯಾವುದಿದೆ, ಸೈಡ್ ಆ್ಯಂಗಲ್ ಸೈಡ್, ಇನ್ನು ಸೈಡ್ ಸೈಡ್ ಸೈಡ್. ಇವು 4 ಕ್ರೈಟೀರಿಯಾಗೆ ಇದು ಎರಡೂ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಕ್ಕಾಗಬಾರ್ದು. ಸೊ ಇವಾಗ ನಾವು 2 ಸೈಡನ್ನು ಬರೆದಿದ್ದೀವಿ, 3ನೇ ಸೈಡನ್ನು ಬರೆದ್ರೆ SAS ಕ್ರೈಟೀರಿಯಾ ಆಗಿಬಿಡುತ್ತೆ. ಸೊ 3ನೇ ಸೈಡನ್ನು ನಾವಿಲ್ಲಿ ಬರೆಯೋಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟ್ ಏನು ಹೇಳೋಣ ಅಂತಂದರೆ, ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ R ಅಂತ ತೋರಿಸೋಣ. ಇಲ್ಲಿ ಟ್ರಯಾಂಗಲ್ PQR ಅಂತ ತೊಗೊಂಡಿರೋದ್ರಿಂದ ನಾವು ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ P ಇರಬೇಕು, ಬಟ್ ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ R ಅಂತ ತಗೊಳ್ಳೋಣ. ಸೊ 3 ಪಾರ್ಟನ್ನು ನಾವೀಗ ಈಕ್ವಲ್ ಅಂತ ತೋರಿಸಿದ್ದೀವಿ. ಇಲ್ಲಿ ಕೇಳ್ಬೋದು, 2 ಸೈಡು ಒಂದು ಆ್ಯಂಗಲ್ ಇದೆಯಲ್ವಾ, ನಾವು ಇಲ್ಲಿ SAS ಅಂತ ಬರಿಬಹುದಲ್ವಾ ಅಂತ. ಇದು ಆಗಲ್ಲ. ಯಾಕೆ ಅಂದರೆ ನೋಡಿ, ಇವೆರಡು ಸೈಡ್ ಈಕ್ವಲ್ ಇದ್ದರೆ C ಈಸ್ ಈಕ್ವಲ್ ಟು R ಅಂತ ಬರೆದ್ರೆ ನಡೆಯುತ್ತೆ. ಬಟ್ ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ R ಅಂತ ಬರೆದ್ರೆ ಇದು
ಈಕ್ವಲ್ ಆಗೋದಿಲ್ಲ, ಯಾಕಂದರೆ ಏನೇ ಬೇರೆ ಇರುತ್ತೆ ಆರೇ ಬೇರೆ ಇರುತ್ತೆ. ರಫ್ ಸ್ಕೆಚ್ ಆಗಿರೋದ್ರಿಂದ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ನಾವು ಜಸ್ಟು ಶೋ ಮಾಡ್ಬೋದಷ್ಟೇ. ಇನ್ನು ಎರಡು ಯಾವ ಆ್ಯಂಗಲ್ಸನ್ನು ನಾವು ನೋಡಬಹುದು ನೋಡಿ. ಇಲ್ಲಿ ಆರ್ ಎಚ್ ಎಸ್ ಕೂಡ ಬರೋದಿಲ್ಲ, ಯಾಕಂದರೆ ಒಂದು ರೈಟ್ ಆ್ಯಂಗಲ್ ಇದೆ, ಇನ್ನೊಂದರಲ್ಲಿ ರೈಟ್ ಆ್ಯಂಗಲ್ ಇಲ್ಲ. ಹಾಗಾಗಿ ಈ ಒಂದು ಕ್ರೈಟೀರಿಯಾ ಕೂಡ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಇನ್ನು ಎರಡು ಆ್ಯಂಗಲ್ ಒಂದು ಸೈಡನ್ನು ನಾವು ತೋರಿಸೋಣ. ಏನಂತ ಬರಿಬಹುದು ನೋಡಿ, ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಅಂತ ಬರಿಬಹುದು. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ. ಬಟ್ ಇವೆರಡರ ನಡುವಿನ ಆ್ಯಂಗಲ್ಲು ಪಿ ಅಲ್ಲ. ಓಕೆ, ಹಾಗಾಗಿ ಆ್ಯಂಗಲ್ ಸೈಡ್ ಆ್ಯಂಗಲ್ ಕೂಡ ಕ್ರೈಟೀರಿಯಾ ಇಲ್ಲಿ ಫೇಲ್ ಆಯಿತು. ಇನ್ನು ಉಳಿದಿರೋವಂಥ ಸೈಡ್ ಎ ಬಿ ಈಸ್ ಈಕ್ವಲ್ ಟು ಕ್ಯೂ ಪಿ ಅಂತ ಬರಿಬಹುದು. ಎ ಬಿ ಈಸ್ ಈಕ್ವಲ್ ಟು ಕ್ಯೂ ಪಿ. ಸೊ 5 ಈಕ್ವಲ್ ಪಾರ್ಟ್ಸ್ ಇದ್ದರೂ ಕೂಡ ಇವೆರಡು ಕಾಂಗ್ರುಯೆಂಟ್ ಆಗಲ್ಲ, ಯಾಕೆಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು, ಇದು ನಾರ್ಮಲ್ ಟ್ರಯಾಂಗಲ್ಲು. ಸೊ ಹಾಗಾಗಿ ಟ್ರಯಾಂಗಲ್ ಎ ಬಿ ಸಿ ಈಸ್ ನಾಟ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಇದು ಅಷ್ಟೇ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನಲ್ಲ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಅಷ್ಟೇ ಈ ಕ್ವೆಶನನ್ನು ಕೊಟ್ಟಿದ್ದಾರೆ. 9th question, if triangle ABC and triangle PQ are to be congruent, name one additional pair of corresponding parts. What criteria did you use ಅಂತ ಕೇಳಿದರೆ ನೋಡಿ. ಇಲ್ಲಿ angle B is equal to angle Q. Angle B is equal to angle Q. It's already given. Then angle C is equal to angle R. Angle C is equal to angle R. It is also already given. So ನಾವು ಇನ್ನೊಂದು angle A is equal to angle P ಅಂದರೆ ಅದು angle criteria ಆಗುತ್ತೆ, which is not in the criteria. So obviously BC is equal to QR ಅಂತ ಬರೀಬಹುದು. BC is equal to QR. So one additional pair of corresponding ಅಂತ ಕೇಳಿದರೆ, ಸೊ ಯಾವ ಕ್ರೈಟೀರಿಯಾ ಮೇಲೆ ಈಗ ನಾವು ಆ್ಯಂಗಲ್ ಸೈಡ್ ಆ್ಯಂಗಲ್ ಕ್ರೈಟೀರಿಯಾ ಮೇಲೆ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಇಲ್ಲಿ ಕ್ಯೂ ಆರ್ ಪಿ ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ವೈ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಎಫ್ ಇ ಡಿ ಅಂತ ಕೇಳಿದರೆ, ಇವೆರಡು ಕಾಂಗ್ರುಯೆಂಟ್ ಅಂತ ಕೊಟ್ಟಿದ್ದಾರೆ, ಬಟ್ ಯಾಕೆ ಅಂತ ಬರೀಬೇಕು. ಇಲ್ಲಿ ನೋಡಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ, ದಟ್ ಈಸ್ 90 ಡಿಗ್ರಿ. ಓಕೆ, then angle A is equal to angle F. Angle A is equal to angle F, it is given. Then angle BC, sorry, side BC is equal to side ED, that is also given. So on the basis of criteria side angle, sorry, angle side angle ASA, triangle ABC is congruent to triangle FED ಅಂತ ನಾವು ಪ್ರೂವ್ ಮಾಡಬಹುದು. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 7.2. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, see you in the next class. Thank you so much. For more videos, subscribe to my channel.